ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ದಿನಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ಅಂದರೆ 19/3/2026 ಗುರುವಾರದ ದಿನ. ಇವತ್ತಿನ ದಿನ ಉತ್ತರ ಭಾದ್ರ ನಕ್ಷತ್ರವಿರಲಿದೆ. ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ದಿವಸ ಏನೆಲ್ಲ ಪರಿಣಾಮ ಬೀರ್ತಿದೆ ಅನ್ನೋದನ್ನು ನೋಡೋಣ ಬನ್ನಿ. ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿವಸ ಎಲ್ಲರೂ ಕೂಡ ಯುಗಾದಿ ಹಬ್ಬನ ಆಚರಿಸಿ ಒಂದೊಳ್ಳೆ ಮುಹೂರ್ತದಲ್ಲಿ ದೇವರ ಒಂದು ದೀಪ ಹಚ್ಚಿ ಧ್ಯಾನ ಮಾಡ್ಕೊಳ್ಳಿ. ನೀವು ಅಂದ್ಕೊಳ್ಳೋವಂಥ ಎಲ್ಲ ಕೋರಿಕೆಗಳು ಕೂಡ ನೆರವೇರಲಿ ಅಂತ ನಾನು ಕೂಡ ಆಶಿಸ್ತೀನಿ. ಸೊ ಇವತ್ತಿನ ದಿವಸ ಹೇಗಿರುತ್ತೆ ದ್ವಾದಶ ರಾಶಿಗಳ ಒಂದು ಫಲಾನುಫಲಗಳು ಅನ್ನೋದನ್ನು ನೋಡೋಣ ಬನ್ನಿ. ನೋಡಿ, ಮೊದಲನೇದಾಗಿ ಮೇಷರಾಶಿಯವರಿಗೆ 12ರಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ಇವತ್ತು ಖರ್ಚು ಜಾಸ್ತಿ ಇರುತ್ತೆ. ಹೆಂಗೂ ಹಬ್ಬ ಮಾಡ್ತಾಯಿದ್ದೀರಾ, ಮನೆಯಲ್ಲಿ ಏನೋ ಹಣ್ಣು ಹೂವು ತರಕಾರಿಗಳು ತರೋದಿರುತ್ತೆ. ಈ ರೀತಿಯಾದ ಖರ್ಚುಗಳಾಗ್ಬೋದು, ಅಥವಾ ಮನೆಗೆ ಗೆಸ್ಟ್ ಬರ್ತಾರಂತ ಖರ್ಚಾಗಿರ್ಬೋದು. ಒಟ್ಟಿನಲ್ಲಿ ಇವತ್ತಿನ ದಿವಸ ನಿಮಗೆ ಖರ್ಚು ಅನ್ನೋದಂತೂ ಕಟ್ಟಿಟ್ಟು ಬುತ್ತಿ ಆಗಿರುತ್ತೆ. ಸೊ ಹಾಗಾಗಿ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಶನೀಶ್ವರನ ಧ್ಯಾನ ಮಾಡ್ಕೊಳ್ಳೋವಂಥದ್ದು. ಅಂದರೆ ಶನೀಶ್ವರನ ಮಂತ್ರಗಳನ್ನ, ಅಂದರೆ ಶನಿಗ್ರಹದ ಬೀಜ ಮಂತ್ರಗಳನ್ನ ಪಠನೆ ಮಾಡಿಕೊಂಡು ಏನೇ ಕೆಲಸದಲ್ಲಿ ಮುಂದುವರೆದ್ರೂ ಕೂಡ ನಿಮಗೆ ಸಕ್ಸಸ್ ಆಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ನಿಮಗೆ ಚಂದ್ರ 11ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ತುಂಬ ಅದೃಷ್ಟಕರವಾದ ದಿನ ಇವತ್ತು. ನೋಡಿ, ಹಬ್ಬ ಬೇರೆ ಇದೆ, ಅದರಲ್ಲೂ ಇವತ್ತು ನಿಮಗೆ ಚಂದ್ರ 11ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ತುಂಬ ಹ್ಯಾಪಿಯಾಗಿ ಕಾಲ ಕಳೆಯುವಂಥದ್ದು ಅಥವಾ ಏನಾದರೂ ಹೊಸ ಲಾಭಗಳನ್ನ ನೋಡುವಂಥ ಒಂದು ದಿನ ಆಗಿರುತ್ತೆ. ಸುಮಾರು ಜನ ಇವತ್ತಿನ ದಿವಸ ಹೊಸ ಕಂಪ್ನಿಗಳನ್ನ ಓಪನ್ ಮಾಡ್ಕೊಳ್ಳೋದು ಅಥವಾ ಏನಾದರೂ ನ್ಯೂ ಸ್ಟಾರ್ಟಪ್ನ ಕೂಡ ಮಾಡ್ತಿರ್ತಾರೆ. ಸೊ ಹಾಗಾಗಿ ಒಂದೊಳ್ಳೆ ಸಕ್ಸಸ್ ಕೊಡುವಂಥ ದಿನ ಆಗಿರುತ್ತೆ. ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಲಕ್ಷ್ಮೀ ದೇವಿಯ ಆರಾಧನೆ ಮಾಡ್ಕೊಳ್ಳೋದು, ಲಕ್ಷ್ಮೀ ಗ್ರಹದ ಲಕ್ಷ್ಮಿಯ ಒಂದು ಸ್ತೋತ್ರಗಳನ್ನ ಕೇಳ್ಕೊಳ್ಳೋವಂಥದ್ದು. ಇದರಿಂದ ನಿಮಗೆ ಇನ್ನಷ್ಟು ಯಶಸ್ಸನ್ನು ನೋಡಬಹುದು. ಇನ್ನು ಮಿಥುನ ರಾಶಿಯವರಿಗೆ ಚಂದ್ರ ನಿಮ್ಮ 10ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ಕರ್ಮಸ್ಥಾನದಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ಕೆಲಸದ ಕಡೆ ಜಾಸ್ತಿ ಫೋಕಸ್ ಮಾಡುವಂಥದ್ದು. ಎಸ್ಪೆಷಲಿ ಏನಾದರೂ ವ್ಯಾಪಾರ ಮಾಡ್ತಿದ್ದಾರೆ ಅಂತಂದರೆ ಅವ್ರಿಗೆಲ್ಲರಿಗೂ ಕೂಡ ಒಂದು ಒಳ್ಳೆ ದಿನ ಅಂತ ಹೇಳ್ಬೋದು. ಒಳ್ಳೆ ಒಂದು ಅಭಿವೃದ್ಧಿ ನೋಡುವಂಥ ದಿನ ಆಗಿರುತ್ತೆ. ಕೆಲಸದಲ್ಲಿ ಏನೋ ಒಂದು ಇಂಪ್ರೂವ್ಮೆಂಟ್ನ ನೋಡೋ ದಿನ ಆಗಿರುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಇವತ್ತು ನೀವು ಬುಧ ಗ್ರಹದ ಧ್ಯಾನ ಮಾಡುವಂಥದ್ದು ಅಥವಾ ವಿಷ್ಣು ಸಹಸ್ರನಾಮ ಕೇಳೋದು ಅಥವಾ ಹೇಳ್ಕೊಳ್ಳೋದ್ರಿಂದನೂ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗುತ್ತೆ. ಇನ್ನು ಕಟಕ ರಾಶಿಯಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ಚಂದ್ರ ನಿಮ್ಮ 9ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ತುಂಬ ಅದ್ಭುತವಾದ ದಿನ ಆಗಿರುತ್ತೆ. ಹಬ್ಬ ಬೇರೆ ಇದೆ, ಅದ್ಭುತವಾದ ದಿನ ಕೂಡ ಆಗಿರುತ್ತೆ ಇವತ್ತು. ಸೊ ಹಾಗಾಗಿ ಇವತ್ತಿನ ದಿವಸ ನೀವು ಏನೇ ಕೆಲಸದಲ್ಲಿ ಕೈ ಇಟ್ಟರೂ ಕೂಡ ಸಕ್ಸಸ್ ಆಗುತ್ತೆ. ಒಂದು ಹ್ಯಾಪಿಯಾಗಿ ಕಾಲ ಕಳೆಯೋ ದಿನ ಆಗಿರುತ್ತೆ. ಕೆಲವರೆಲ್ಲ ಅವ್ರ ತಂದೆ ತಾಯಿನ ಮೀಟ್ ಮಾಡುವಂಥದ್ದು, ಭೇಟಿ ಮಾಡುವಂಥದ್ದು ಅಥವಾ ಅವ್ರ ಮನೆಗಳಿಗೆ ಹೋಗುವಂಥದ್ದು, ಇದೆಲ್ಲನೂ ಕೂಡ ನಡೆಯೋ ದಿನ ಆಗಿರುತ್ತೆ. ಸೊ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ನಿಮ್ಮನೇಲಿ ಯಾರೆಲ್ಲ ಹಿರಿಯರು ಇರ್ತಾರೆ ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಇವತ್ತಿನ ದಿವಸ ಇನ್ನಷ್ಟು ಹ್ಯಾಪಿನೆಸ್ನ ನೀವು ನೋಡ್ಬೋದು. ಇನ್ನು ಸಿಂಹರಾಶಿನಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ಚಂದ್ರ ನಿಮ್ಮ 8ನೇ ಮನೆಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಅಷ್ಟಮ ಚಂದ್ರ ಇರ್ತಾನೆ. ಇವತ್ತಿನ ದಿವಸ ಸ್ವಲ್ಪ ಟೆನ್ಷನ್ ಜಾಸ್ತಿ ಇರುತ್ತೆ. ಯಾವುದೇ ಪ್ರಮುಖವಾದ ಕೆಲಸಗಳನ್ನ ಮಾಡೋಕ್ಕೆ ಮುಂಚೆ ಗೊಂದಲಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇವತ್ತೇನಾದರೂ ಪ್ರಮುಖವಾದ ನಿರ್ಧಾರಗಳನ್ನ ತೊಗೊಳ್ದೇ ಇರೋದು ಒಳ್ಳೆಯದು. ಇವತ್ತಿನ ದಿವಸ ನಿಮ್ಮ ಪ್ರಮುಖವಾದ ಕೆಲಸಗಳಿತ್ತು ಅಂದರೆ ಅದನ್ನು ಮುಂದೆ ಹಾಕಿ ನಾಳೆ ನಾಡಿದ್ರಲ್ಲಿ ನೀವು ಕೆಲಸ ಮಾಡ್ಕೊಳ್ಳೋದ್ರಿಂದ ಈ ನೆಗೆಟಿವಿಟಿನ ನೀವು ತಪ್ಪಿಸ್ಕೊಬಹುದು. ಇವತ್ತು ಏನೆಲ್ಲ ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಇವತ್ತಿನ ದಿವಸ ನೋಡಿ ಚಂದ್ರನ ಒಂದು ಧ್ಯಾನ ಮಾಡುವಂಥದ್ದು. ಅಂದರೆ ಚಂದ್ರಗ್ರಹದ ಬೀಜ ಮಂತ್ರನ ಪಠನೆ ಮಾಡಿಕೊಂಡು ಏನಾದರೂ ಕೆಲಸಕ್ಕೆ ಕೈ ಇಕ್ಕೋದ್ರಿಂದ ಯಾವುದೇ ಒಂದು ತೊಂದರೆಗಳು ಕೂಡ ಆಗೋದಿಲ್ಲ. ಇನ್ನು ಕನ್ಯಾ ರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ ನಿಮ್ಮ 7ನೇ ಸಂಚಾರ ಮಾಡ್ತಾ ಇರೋದ್ರಿಂದ ಒಂದು ಅದ್ಭುತವಾದ ದಿನ ಆಗಿರುತ್ತೆ. ಒಂದು ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗೋದು, ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯೆ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂಥದ್ದು ಅಥವಾ ಕುಟುಂಬದವ್ರ ಜೊತೆಯಲ್ಲಿ ಕಾಲ ಕಳೆಯುವಂಥದ್ದು, ಮನೆಯಲ್ಲಿ ಒಂದು ಹ್ಯಾಪಿ ಮೂಮೆಂಟ್ ಇರುವಂಥ ದಿನ ಆಗಿರುತ್ತೆ. ಸೊ ಇವತ್ತಿನ ದಿವಸ ನೀವು ಲಕ್ಷ್ಮೀನಾರಾಯಣನ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಅಥವಾ ಮನೆಯಲ್ಲೇ ಲಕ್ಷ್ಮಿ ಅಥವಾ ನಾರಾಯಣನ ಒಂದು ನಾಮ ಜಪಗಳನ್ನ ಮಾಡ್ಕೊಳ್ಳೋದ್ರಿಂದನೂ ಕೂಡ ಇವತ್ತು ಎಲ್ಲ ಕೆಲಸದಲ್ಲೂ ಕೂಡ ನೀವು ಸಕ್ಸಸ್ನ ನೋಡ್ಬೋದು. ಇನ್ನು ತುಲಾ ರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ ನಿಮ್ಮ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತೊಂದು ಚಾಲೆಂಜಿಂಗ್ ಡೇ ಅಂತ ಹೇಳ್ಬೋದು. ಏನೇ ಶತ್ರುಗಳು ನಿಮ್ಮ ಮುಂದೆ ಬಂದರೂ ಕೂಡ ಗೆಲುವು ಸಾಧಿಸುವಂಥ ದಿನ ಆಗಿರುತ್ತೆ. ಸೊ ಹಾಗಾಗಿ ಖುಷಿ ಪಡುವಂಥ ದಿನವೇ ಆಗಿರುತ್ತೆ. ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗೋ ಸಾಧ್ಯತೆಗಳಿರುತ್ತೆ. ಹಬ್ಬ ಬೇರೆ ಇರುತ್ತೆ, ಕೆಲಸ ಕಾರ್ಯದಲ್ಲಿ ತುಂಬ ಬ್ಯುಸಿ ಇರ್ತೀರಾ, ಇದರಿಂದನೂ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳಾಗೋ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಧನ್ವಂತರಿ ಮಹಾವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಅಥವಾ ಅವರ ನಾಮ ಜಪಗಳನ್ನ ಮಾಡ್ಕೊಳ್ಳೋದ್ರಿಂದನೂ ಕೂಡ ಏನು ನೆಗೆಟಿವಿಟಿ ಆಗುತ್ತೆ ಅಂತ ಹೇಳಿದರೆ ಅದರಿಂದ ತಪ್ಪಿಸ್ಕೋಬಹುದು.
ಇನ್ನು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ಚಂದ್ರ ನಿಮ್ಮ 5ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಒಂದು ಅದ್ಭುತವಾದ ದಿನ ಆಗಿರುತ್ತೆ. ಗಂಡ ಹೆಂಡತಿ ಮಧ್ಯದಲ್ಲಿ ಬಾಂಡೇಜ್ ಜಾಸ್ತಿ ಆಗುವಂಥದ್ದು, ಪ್ರೇಮಿಗಳಿದ್ರೆ ಅವ್ರ ಮಧ್ಯದಲ್ಲಿ ಒಂದು ಬಾಂಡೇಜ್ ಜಾಸ್ತಿ ಆಗುವಂಥದ್ದು, ಮಕ್ಕಳ ಮೇಲೆ ಬಾಂಧವ್ಯ ಜಾಸ್ತಿ ಆಗುವಂಥ ದಿನ ಆಗಿರುತ್ತೆ. ಸೊ ಹಾಗಾಗಿ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಗಣಪತಿಯ ಆರಾಧನೆ ಮಾಡ್ಕೊಳ್ಳೋವಂಥದ್ದು. ಗಣಪತಿಗೆ ಬೆಳಗ್ಗೆನೇ ನೀವು 21 ಗರಿಕೆ ಹುಲ್ಲನ್ನ ಅರ್ಪಿಸಿ ಧ್ಯಾನ ಮಾಡಿಕೊಂಡು ಕೆಲಸ ಸ್ಟಾರ್ಟ್ ಮಾಡೋದ್ರಿಂದ ಇವತ್ತಿನ ದಿವಸ ಇನ್ನಷ್ಟು ಸಕ್ಸಸ್ನ ನೀವು ನೋಡಬಹುದು. ಇನ್ನು ಧನಸ್ಸು ರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ ನಿಮ್ಮ 4ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಭೂಮಿಗೆ ಸಂಬಂಧಪಟ್ಟಿದ್ದ ಕೆಲಸಗಳನ್ನ ಮಾಡುವಂಥದ್ದು, ವ್ಯವಹಾರಗಳನ್ನ ಮಾಡುವಂಥದ್ದು, ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಏಳಿಗೆನೂ ಕೂಡ ನೋಡ್ಬೋದು ಇವತ್ತಿನ ದಿವಸ. ಸೊ ಹಾಗಾಗಿ ತುಂಬ ಅದ್ಭುತವಾದ ಒಂದು ದಿನ ಇವತ್ತಾಗಿರುತ್ತೆ. ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿರುವಂಥ ಗುರು ಹಿರಿಯರ ಒಂದು ಆಶೀರ್ವಾದ ತಗೊಂಡು ಏನೇ ಕೆಲಸ ಮಾಡಿದ್ರೂ ಕೂಡ ಇವತ್ತು ನಿಮಗೆ ಸಕ್ಸಸ್ ಆಗುತ್ತೆ. ಇನ್ನು ಮಕರ ರಾಶಿಯಲ್ಲಿ ಹುಟ್ಟಿರೋರಿಗೆ 3ನೇ ಮನೆಯಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ನೋಡಿ, ನಿಮ್ಮ ಸ್ನೇಹಿತರಿಂದ ಆಗಿರ್ಬೋದು ಅಥವಾ ನಿಮ್ಮ ಸಿಬ್ಲಿಂಗ್ಸ್ ಅಂದರೆ ನಿಮ್ಮ ಯಂಗರ್ ಸಿಬ್ಲಿಂಗ್ಸಿಂದ ಆಗಿರ್ಬೋದು ಒಂದು ಕೆಲಸಗಳಾಗುವಂಥ ದಿನ ಆಗಿರುತ್ತೆ. ಅಥವಾ ಅವ್ರನ್ನ ಭೇಟಿ ಮಾಡೋದು, ಅವ್ರ ಜೊತೆ ಕಾಲ ಕಳೆಯುವಂಥದ್ದು, ಅಥವಾ ಅವರಿಂದ ನಿಮ್ಗೆ ಏನಾದರೂ ಸಹಾಯಗಳಾಗುವಂಥ ದಿನ ಆಗಿರುತ್ತೆ. ಸೊ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಆಂಜನೇಯ ಸ್ವಾಮಿಯ ಸ್ಮರಣೆ ಮಾಡ್ಕೊಳ್ಳೋವಂಥದ್ದು ಅಥವಾ ಅವರ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದನೂ ಕೂಡ ಇವತ್ತು ನಿಮಗೆ ಒಳಿತಾಗತ್ತೆ. ಇನ್ನು ಕುಂಭರಾಶಿಯವರಿಗೆ ಇವತ್ತೊಂದು ಅದ್ಭುತವಾದ ದಿನ ಆಗಿರುತ್ತೆ. ಹಣಕಾಸಿನ ಅರಿವು ತುಂಬ ಚೆನ್ನಾಗಿರುತ್ತೆ. ಇವತ್ತು ನೀವೇನಾದರೂ ಹೊಸ ನ್ಯೂ ಸ್ಟಾರ್ಟಪ್ ಮಾಡ್ತಾ ಇದ್ದೀರಾ ಅಥವಾ ಹಣಕಾಸಿನ ವ್ಯವಹಾರ ಮಾಡ್ತಾ ಇದ್ದೀರಾ ಅಂದರೆ ತುಂಬ ಅದ್ಭುತವಾದ ಒಂದು ದಿನ ಆಗಿರುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವಂಥದ್ದು ಅಥವಾ ಮನೆಯಲ್ಲೇ ಶುಕ್ರ ಗ್ರಹದ ಬೀಜ ಮಂತ್ರನ ಪಠನೆ ಮಾಡ್ಕೊಳ್ಳೋದ್ರಿಂದನೂ ಕೂಡ ಇವತ್ತು ನಿಮಗೆ ಒಂದು ಒಳ್ಳೆ ಸಕ್ಸಸ್ನ ನೋಡ್ಬೋದು. ಇನ್ನು ಮೀನ ರಾಶಿಯಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ಒಂದು ಕನ್ಫ್ಯೂಷನ್ ಇರುವಂಥ ದಿನ ಆಗಿಬಿಟ್ಟಿರುತ್ತೆ. ಒಂದಷ್ಟು ದಿವಸ ಅಂದರೆ ಒಂದಷ್ಟೊತ್ತು ನಿಮಗೆ ಹೊರಗಡೆ ಹೋಗೋಣ ಅಂತ ಅನ್ಸುತ್ತೆ, ಇನ್ನೊಂದಷ್ಟೊತ್ತು ಬೇಡ ಮನೆಯಲ್ಲೇ ಕಾಲ ಕಳೆಯೋಣ, ಹೊತ್ತು ಹಬ್ಬ ಅಲ್ವಾ ಮನೇಲೇ ಕಾಲ ಕಳೆಯೋಣ ಅಂದ್ಕೊಳ್ಳೋದು, ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲ ಎಲ್ಲರನ್ನೂ ಕರ್ಕೊಂಡು ಎಲ್ಲಾದರೂ ಹೊರಗಡೆ ಹೋಗೋಣ, ಒಂಚೂರು ಈಚೆ ಕಡೆ ಸುತ್ತಾಡ್ಕೊಂಡು ಬರೋಣ ಅನ್ಸೋದು. ಈ ರೀತಿ ಕನ್ಫ್ಯೂಷನ್ ಸ್ಟೇಟಸಲ್ಲಿ ಇರ್ತೀರ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ನೋಡಿ, ಚಂದ್ರಗ್ರಹದ ಬೀಜ ಮಂತ್ರನ ಪಠನೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಈ ಕನ್ಫ್ಯೂಷನ್ ಸ್ಟೇಟಸಿಂದ ನೀವು ಇವತ್ತು ಈಚೆ ಬರಬಹುದು. ಇನ್ನು ಇದಾಗಿತ್ತು 12 ರಾಶಿಗಳ ಈ ದಿನದ ಫಲಾನುಫಲಗಳು. ನಾಳಿನ ಫಲಾನುಫಲಗಳು ಹೇಳೋದಕ್ಕೆ ನಾನು ಮತ್ತೆ ಬರ್ತೀನಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.